ಪೂಜ್ಯ ಗುರುಗಳ ಚರಣಗಳನ್ನು ಹೃದಯದಲ್ಲಿ ಸ್ಮರಿಸಿಕೊಂಡು ಈ ಕಾರ್ಯಕ್ಕೆ ಕಾರಣೀಭೂತರಾಗಿರ್ತಕ್ಕಂತಹ ಅಜ್ಜವರ ಹೆಸರೇನ್ರಿ? ಸಿದ್ದರಾಯಪ್ಪಜ್ಜವರು ಮತ್ತು ಅಜ್ಜಿಯವರು, ಅವರು ಇಬ್ಬರ ಪುಣ್ಯ ಸ್ಮರಣೋತ್ಸವ. ಅವರಿಗೆ ಅನಂತ ಶರಣಗಳನ್ನು ಹೇಳಿ ಈ ಕಾರ್ಯಕ್ರಮದ ದಿವ್ಯ ಸನ್ನಿಧಾನವನ್ನು ವಹಿಸಿರತಕ್ಕಂತಹ ಸದ್ಗುರು ಸಮರ್ಥ ರೇವಣಸಿದ್ದೇಶ್ವರ ಮಹಾರಾಜರ ಅಡಿದಾವರುಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ಇಲ್ಲೆಲ್ಲ ಮಹಾರಾಜರು, ನಮ್ಮ ಶಂಕರಪ್ಪ ಮಹಾರಾಜರು, ನಮ್ಮ ಅಪ್ಪ ಸಾಹೇಬ್ ಮಹಾರಾಜರು, ಭಾಸ್ಕರ್ ಮಹಾರಾಜರು, ನಮ್ಮ ಹಿಡ್ಕಲ್ ಡಾಕ್ಟರು, ಇನ್ನೊಬ್ಬರು ಡಾಕ್ಟರ್ ಅದಾರ, ಅವರು ಗೋಕಾಕ್ ಡಾಕ್ಟರ್, ಆಮೇಲೆ ನಮ್ಮ ಬಾಳು ಮಹಾರಾಜರು, ನಮ್ಮ ಶಶಿಕಾಂತ್ ಮಹಾರಾಜರು, ಸದಾಶಿವ ಮಹಾರಾಜರು, ನಿಮ್ಮೆಲ್ಲ ಮಹಾರಾಜರಿಗೆ ಅನಂತ ಶರಣಾರ್ಥಿಗಳು. ನೀವೆಲ್ಲ ಮಹಾರಾಜರ ಇಲ್ಲಿ ಬಂದವರು, ಮಹಾರಾಜರಲ್ದವ್ರು ಯಾರೂ ಬಂದಿಲ್ಲರಿ. ಈಗ ಇಷ್ಟೆಲ್ಲ ಸತ್ಕಾರ ಮಾಡಿದ್ರಲ್ಲ, ಯಾಕೆ ಮಾಡಿದರು? ನಿಮಗೇನು ಅವ್ರಿಗೆ ಮಾಡಿದವ್ರಿಗೆ ಗೊತ್ತಾ, ಮಾಡಿಸ್ಕೊಂಡವ್ರಿಗೆ ಗೊತ್ತಾರೆ, ಹೌದಲ್ರಿ? ಲಗ್ನ ಮಾಡಿರ್ತಾರಲ್ಲ, ಲಗ್ನ ಯಾಕೆ ಮಾಡ್ತಾರೋ? ಇವ್ರು ಹಿಂಗದಾರಂತ ಜನರಿಗೆ ಗುರುತಾಗಲ್ಲ ಅಂತ ಅದನ್ನು ಮಾಡ್ತಾರೆ. ಈಗ ಸತ್ಕಾರ ಯಾಕೆ ಮಾಡಿದಾರೆ ಅಂದ್ರೆ ಇವ್ರು ಹಿಂಗದಾರಂತ, ಹೌದಲ್ರಿ? ಎಷ್ಟು ತಂದಿರೋ ಮರ ಐತೆ, ಆಗಲ್ಲ. ಇನ್ನೊಂದು 4 ಮಂದಿ ಹೋದ್ರೆ ಹೆಚ್ಚು ಕಡಿಮೆ ಇರಲಿ. ಒಂಥರ ಸೌಜನ್ಯ ಭಾವ, ಹೃದಯವಂತಿಕೆ. ಅದು ಎಲ್ಲರನ್ನ ಸತ್ಕರಿಸಿ ಆನಂದ ಪಡೋದಕ್ಕೆ ಏನಂತಾರ? ಹೃದಯವಂತಿಕೆ ಅಂತ, ಭಾವ ಸಮೃದ್ಧ ಅಂತ ಕರೀತಾರೆ. ಈ ಅತನಿ ಮನೆತನದವರು ಭಾವ ಸಮೃದ್ಧ ಉಳ್ಳವರು, ಹೌದಲ್ರಿ? ನೀವು ಮತ್ತು ಅವ್ರಿಗೆ ಅಷ್ಟ ಅಂದ್ರೆ ನೀವು ಭಾವ ಸಮೃದ್ಧರದಿ ಅಂತ ಇಲ್ಲಿ ಬಂದರಿ. ಅದಿಲ್ಲದ್ರೆ ಬರಂಗಿಲ್ಲ, ಆ ಕಡೆ ಇರ್ತಿದ್ದೀರ ಬಸ್ ಸ್ಟ್ಯಾಂಡ್ ಕಡೆ. ಒಂದ್ಮೇಲೆ ಹೇಳ್ಯಾರಲ್ರಿ, ಪವನೆ ಹಾರಕ್ಕಾರ, ಅಣ್ತಂಬರಕ್ಕಾರ, ಒಟ್ಟಿನ ಮೇಲೆ ನಿಮ್ಮನ್ನ ಅವ್ರು ಕರೆದಾರ. ಇದಕ್ಕಿಂತ ಎಲ್ಲಕ್ಕಿಂತಲೂ ದೊಡ್ಡದು ಯಾವುದು ಅಂತಂದ್ರೆ ಸದ್ಗುರು ಸಮರ್ಥ ರೇವಣಸಿದ್ದೇಶ್ವರ ಮಹಾರಾಜರ ದರ್ಶನ, ಅವರ ಪಾದ ಸ್ಪರ್ಶನ, ಅವ್ರನ್ನ ನೋಡಿ ಹೋಗಕ್ಕೆ ಬಂದಿರಿ ನೀವು. ಅದು ನಿಮ್ಮೆಲ್ಲರ ಭಾಗ್ಯ ಅಂತ ನಾವು ಭಾವಿಸ್ಕೋಬೇಕು. ಊಟ ದಿನ ಸಿಗ್ತೈತಿ, ಹೌದು ಸಿಗ್ತೈತಿ ಅಲ್ರಿ? ಊಟ ಇಲ್ದವ್ರು ಯಾರದಿರಿ? ಎಲ್ಲರೂ ಊಟ ಮಾಡ್ತೀರಿ, ಎಲ್ಲರೂ ದುಡಿತೀರಿ, ಕಾಯಕ ಮಾಡ್ತೀರಿ. ಕಾಯಕದೊಳಗೆ ಫರಕ್ ಅದಾವ. ಅಜ್ಜವ್ರಿಗೆ ಅಂತಾರೆ ಕಾಯಕ ಯೋಗಿಗಳು ಅಂತ ಕರೀತಾರೆ. ಯೋಗಿ ಅನ್ನೋ ಶಬ್ದ ಬಹಳ ದೊಡ್ಡ ಶಬ್ದ. ಅದು ಅದರ ಸಮಾನವಾಗಿರ್ತಕ್ಕಂಥ ಶಬ್ದ ಈ ಭೂಮಿ ಮೇಲೆ ಇಲ್ಲವೇ ಇಲ್ಲ. ಯೋಗಿ ಅನ್ನಿಸ್ಕೊಳ್ಳೋ ಶಬ್ದ ಸಮಾನವಾಗಿರ್ತಕ್ಕಂಥ ಶಬ್ದ. ಯೋಗ ಅಂದರೆ ಯಾವುದಕ್ಕೂ ಹೊತ್ತಲಾರದೆ ಯಾರು ಬದುಕ್ತಾರಲ್ಲ ಅವರು ಯೋಗಿಗಳು. ಯಾವುದೂ ಇಲ್ಲ, ಅದ ಸುಖ ಇಲ್ಲ, ದುಃಖ ಇಲ್ಲ, ಸಣ್ಣದಿಲ್ಲ, ದೊಡ್ಡದಿಲ್ಲ, ಹೊರಗೂ ಇಲ್ಲ, ಒಳಗೂ ಇಲ್ಲ, ಸುಮ್ಮ ಮಾಡೋದು ಕಾಯಕ ಅಂತ ಕರೀತಾರಲ್ಲ. ಆ ಕಾಯಕವನ್ನು ಮಾಡ್ತಕ್ಕಂಥ ನಿಷ್ಪ್ರಹ ಭಾವದಿಂದ ಮಾಡ್ತಕ್ಕಂಥ ಕಾಯಕಕ್ಕೆ ಯಾರು ಮಾಡ್ತಾರಲ್ಲ ಅವ್ರಿಗೆ ಯೋಗಿಗಳು ಅಂತ ಕರೀತಾರೆ. ಅಂತ ಹೆಸರು ಪಡೆದವ್ರು ಯಾರು ಅಂತಂದ್ರೆ ಈಗ ರೇವಣಸಿದ್ದೇಶ್ವರ ಮಹಾರಾಜರು. ಅಲ್ಲ, ನಿಮ್ಗೆ ಯಾರು ಕಾಯಕ ಯೋಗಿಗಳು ಯಾರು ಅಂದಾರ್ರಿ? ಯಾರು ಅಂದಾರನ್ಪ ಮನ್ಯಾಗ ಅಂದಾರ ನಿಮ್ಮ ಕಾಯಕ ಯೋಗಿಗಳು ಮಾರು ಹೋಗಲ್ಲಿ ನೀರು ಹಾಸಂತಾರ ಅವ್ರು, ಹೌದಲ್ರಿ? ಅವ್ರಿಗೆ ನೀವು ಅಂದ್ರೆ ಕಾಯಕ ಯೋಗಿಗಳು ಅಂತ. ಅವ್ರಿಗೆ ನೀವು ಅನ್ನೋದಲ್ಲ, ನಿಮ್ಗೆ ಅವ್ರು ಅನ್ನಂಗಿಲ್ಲ. ನೀವು ಮಾಡುವಂಥ ಕ್ರಿಯೆಯಿಂದ ಸಮಾಜ ಗುರುತಿಸ್ತದ್ರಿ, ಹೌದಲ್ರಿ? ನಿಮ್ಮನ್ನು ಎಲ್ಲಿದ್ರು ಬಿಡಂಗಿಲ್ಲ. ಸುಮ್ಮನೆ ನೀವು ಬೇಡ ಅಂತೇಳಿ ಒಂದು ಗವಿ ಒಳಗೆ ಕೂತ ಒಂದು ಧ್ಯಾನ ಮಾಡ್ಕೊತಾನೆ ಕುಂಡ್ರೆ ನೀವು ಒಬ್ಬ ಗುರುತಾದ್ರೆ ಬಿಡೋದೇ ಇಲ್ಲ, ಹೌದಲ್ರಿ? ಚಲೋ ಮಾಡಿದ್ದು ಭಾಳ ದಿನಕ್ಕೆ ಹೊರಗೆ ಬರ್ತೈತಿ. ಒಂದಿಟ್ಟು ಏನ್ರೆ ಮಾಡಿದ್ರಂದ್ರೆ ಅದು ಎಷ್ಟು ಲಗೇಜ್ ಬರ್ತದೆ ಗುರುತು. ಅದ್ರಾಗ ಅನ್ಕೋ ಈಗ ಬಗಿನೇ ಹರಿದ್ರಿ, ಇಲ್ಲಿ ಇಟ್ಕೊಂಡು ಕೊಟ್ಟಾರ ನೋಡ, ಅವ್ರು ಅದಕ್ಕೆ ಹಚ್ಚಾರ, ಅದನ್ನ ನೋಡ್ತಾರ ಅವ್ರಿಗೆ ಏನೇನು ಮಾತಾಡಿದ, ಹೆಂಗೆ ಮಾತಾಡಿದ, ಅದ್ರಾಗ ನೋಡಿ ಕಟ್ಟಿ ಯಾವ್ದು ಮಾಡ್ಬೇಕು, ಮತ್ತೆ ಬೇರೆ ಯಾವ್ದು ಸೇರಿಸ್ಬೇಕು. ಈಗ ಕೊಜಾನಟ್ಟಾರ ಒಂದು ಮಾಡ್ಯಾರ್ರಿ, ಟೈರ್ನ ಮ್ಯಾಲ ಹೋಗಿತಾರ ಅವ ಒಬ್ಬರು. ಅದು ನನ್ನ ಗುರುಪಿಗೆ ಬಂದಿತ್ತದ. ಏ ಬಸಿ ಅಂದ ಯಾವಾಗ ಗೊತ್ತಾಗ್ತನ್ನ ಯಾರು ಮಾಡ್ಯಾರ್ರಿ? ನೀವು ಮಾಡ್ರಿ. ಮತ್ತೆ ಶರತ್ ಒಬ್ಬ ಹುಡುಗದಾನೆ, ಶರತ್ ಅವನ ಹೆಸರು ಹಾಕ್ಯಾರ, ಮ್ಯಾಗ ಬಂದಿತ್ತದು. ಬಸರಿಗೆ ಏನು ಶರತ್ ಬಸರಿಗೆ ಏನೇನ್ ಮಾಡ್ತಾರೆ ಗೊತ್ತಿರಿ, ನಮ್ಮ ಮೇಲೆ ಹೋಗಿತಾರ ನನಗಿಸ್ತಾರ. ನೀವು ರೆಕಾರ್ಡ್ ಮಾಡಬೇಡಪ್ಪ ಅಂತ ಈಗ ಮಾಡೋರೆ ಕಾಲ ನಮ್ಮ ಮೇಲೆ ನನಗೆ
ಮಹಾರಾಜರು ಆ ದೇವ್ರಿಗೆ ರೆಕಾರ್ಡ್ ಮಾಡಿ ಹಿಂಗ್ ಮಾಡ್ತೀರಿ ಅಂದ್ರೆ ಹೆಂಗ್ ಮಾಡಿದ್ರಿ ದೇವ್ರು? ಅದನ್ನ ತೆಗಿರಿ, ತೆಗಿರಿ, ಹಂಗಿರ್ಬಾರ್ದು. ಅದು ಅವೆಲ್ಲ ಮನೋರಂಜನೆ ಮಾಡ್ತಾರಲ್ಲ, ಅದಕ್ಕಿರ್ಬೇಕು. ನೀವು ಶುದ್ಧ ಅಧ್ಯಾತ್ಮವಾದಿಗಳು. ನೀವು ಸದ್ಗುರು ಸಮರ್ಥ ಮಾಧವಾನಂದ ಪ್ರಭುಜಿಯವರ ಸಪ್ತ ಮಾಡ್ತೀರಿ, ಮಹಾತ್ಮ ಬಸವೇಶ್ವರ ಜಯಂತಿ ಮಾಡ್ತೀರಿ, ಹೌದಲ್ರಿ? ಇಬ್ಬರದು ಜಯಂತಿನ ಅದ, ಅದ್ರಾಗ ಅಂಥದ್ದು ಮಾಡ್ಯಾರ್ರಿ. ನನಗೆ ಆಶ್ಚರ್ಯ ಅನಿಸು. ಇಂಥವೆಲ್ಲ ಮೊಬೈಲ್ದಾಗ ಹಾಕ್ಬೇಡ್ರಿ. ನಾ ಹೇಳು ಚಟ ಆಯ್ತು ಸರ್, ಹಿಂಗೆ ಯಾಕಂದ್ರೆ ಅಂದಿರಿ. ಮತ್ತು ನಾನು ಒಳಮುಚ್ಕು ಮಾಡಬಾರ್ದ್ರಿ. ಒಳಮುಚ್ಕು ಮಾಡಿ ಬಾಕಿ ಕೆಟ್ಟದು ಯಾವಾಗೇನು ಹೊಡಿತಿತ್ತು ಗೊತ್ತಾಗೋದಿಲ್ಲ. ಸ್ವಚ್ಛ ಹೊರಗೆ, ಒಳಗೆ ಹೆಂಗೈತಿ ಹೊರಗೆ ಹಂಗಿದ್ರಿ ಅಂದ್ರೆ 4 ದಿನ ಸಂತೋಷವಾಗಿ ಬದುಕ್ತೀರಿ. ಹೊರಗೊಂದು ಮಾಡ್ರಿ ಅಂದ್ರೆ ಒಳಗಿನ ಗುಟ್ಟು ಬೇರೆ ಇತ್ತು ಅವ್ನು ಎತ್ತಿರ್ತಾರೆ. ಅವ ಒಳಗಿನ ಬಿಟ್ಟು ಕೊಡೋಣ, ಅವ್ ಹಂಗೆ ಮಾಡ್ತಾನೆ ಒಳಗೊಂದು ಬೇರೆನೇ ಇಟ್ಟಾನಂತ ಅಂತಿರ್ತಾರೆ. ಒಳಗಿಂದ ಇಟ್ಕೋಬೇಡ್ರಿ. ಕನಿಷ್ಠ ಪಕ್ಷ ಈ ಕ್ಷೇತ್ರದೊಳಗಿದ್ದವ್ರೆ ಒಳಗೊಂದು ಹೊರಗೊಂದು ಮಾಡಬೇಡ್ರಿ. ಅದನ್ನ ನಮ್ಮನ್ನ ಸರ್ವನಾಶ ಮಾಡ್ತೈತ್ರಿ. ಒಳಗೆ ಹೆಂಗೈತಿ ಹಂಗೆ ಹೊರಗಿತ್ತು ಅಂತಂದ್ರೆ ಅವ್ರು ದೇವ್ರಾಗ್ತೀರಿ. ನೀವು ನಿರ್ಮಲಪ್ಪ ಮಹಾರಾಜರು, ಸಂಗಮೇಶ್ವರ ಮಹಾರಾಜರು, ಶಿವಪ್ರಭು ಮಹಾರಾಜರನ್ನ ಯಾಕೆ ನೆನಪು ತೆಗ್ತೀರಿ? ಯಾಕೆ ನೆನಪು ತೆಗ್ತೀವಿ ಅಂದ್ರೆ ಹೊರಗೆ ಒಂದೇ ಆಗಿರ್ತಕ್ಕಂಥವ್ರು ಅವ್ರ ತತ್ವಜ್ಞಾನಿಗಳು, ಅವ್ರು ನಾವು ನೆನಪು ಮಾಡ್ತೀವಿ. ನಮ್ಮನ್ನ ಯಾರು ಮಾಡ್ತಾರಲ್ರಿ? ಯಾಕೆ ಬಂದ ಅಂತ ಹಿಂಗೆ ಅನಿಸ್ಕೊತಾವ, ಹೌದಲ್ರಿ? ಅವರು ಬರೇ ಈಗ ಹೇಳಿದ್ರೆ ಅಜ್ಜ ಅವ್ರ ಮನ್ಯಾಗ ಯಾರೋ ಒಂದು ಕೂಸು ಸತ್ರ ಅದನ್ನು ಮುಚ್ಚಿಟ್ಟು ನಿತ್ಯ ನೇಮ ಮಾಡ್ರಿ ಅಂತ ಹೇಳಿಲ್ಲ, ಯಾರೋ ಹೇಳಿದ್ರಲ್ಲ, ಹೌದಲ್ರಿ? ಅಕಸ್ಮಾತ್ ಈಗ ನಮ್ಮ ಮನ್ಯಾಗ ಅದು ಸತ್ತು ಹೋದ್ರೆ ಹೆಂಗೆ ಆಕೈತ್ರಿ? ಈಗ ಮಹಾರಾಜರ ಪ್ರವಚನ ಹೇಳ್ತಿರ್ತಾರೋ, ಸತ್ತು ಸುದ್ದು ಫೋನ್ ಬರ್ತೈತೆ. ಅದು ಫೋನ್ ಬರ್ತಂದ್ರೆ ಹೆಂಗೆ ಮಾಡ್ತೀರಿ? ಪುರಾಣ ಮುಗಿಸ್ತೀರ ಎದ್ದು ಹೋಗ್ತಿರೋ? ಪುರಾಣ ಮುಗಿಸಿತನ ಕೂತ್ರಿ ಅಂದ್ರೆ ನೀವು ಭಾಗ್ಯವಂತರು, ಅದನ್ನ ನಡು ಬಿಟ್ಟು ಆದರೆ ನೀವು ಕರ್ಮವಂತರು. ಭಾಗ್ಯವನ್ನು ಕಳ್ಕೊಂಡವ್ರು ನೀವು. ನಿಮಗೇನಾಗೋದಿಲ್ಲ ಹಂಗೆ, ಅದು ಆಗೋದು ಬಹಳ ಕಷ್ಟ. ಎಲ್ಲೋ ಒಬ್ಬರು ಅಂಥವ್ರು ಆಗ್ತಾರೆ. ಸುಮ್ಮನೆ ಹೇಳ್ತಾರೆ, ನಿಮ್ಗೆ ನಿಷ್ಪ್ರಹಿತ ಮನುಷ್ಯ ಹೆಂಗಿರ್ತಾನಂತಂದ್ರೆ, ಅವರು ದೊಡ್ಡ ಜ್ಞಾನಿಗಳಿದ್ರು. ಇಲ್ಲದಾರಲ್ಲ ಮಹಾರಾಜರಂತವ್ರು, ರೈವಸಿದ್ಧ ಮಹಾರಾಜರಂತವ್ರು ದೊಡ್ಡ ತತ್ವಜ್ಞಾನಿಗಳಿದ್ರು. ಅವ್ರ ದಿವಸ ಹಿಂಗೆ ಪ್ರವಚನಕ್ಕೆ ಪುರಾಣಗಳಿಗೆ ಹೋಗ್ತಿದ್ರು. ಒಬ್ಬ ಸಹಕಾರ ಇದ್ದು, ಭಾಳ ಕೋಟ್ಯಾಧೀಶ ಸಹಕಾರ. ಅವೇನಂದ, ಮಹಾರಾಜರ ಅಪ್ಪಗಳು ನಮ್ಮಲ್ಲಿ 1 ವರ್ಷ 6 ತಿಂಗಳು ನಮ್ಮಲ್ಲಿ ನೀವು ಇರ್ರಿ ಅಂತಂದ. ಅಲ್ಲೂ ಇಷ್ಟೆಲ್ಲ ದೊಡ್ಡ ಮಠ, ನಮ್ದು ಎಲ್ಲ ಜನ ಅದಾರ, ಇದು ಭಕ್ತರು ಅದಾರ, ಅವ್ರನ್ನ ಬಿಟ್ಟು ನಿಮ್ಮ ಮನೆಯಾಗೆ ಹೆಂಗೆ ಇರೋದು ಅಂತಂದ. ಇಲ್ಲ, ನಾವು ಸೇವೆ ಮಾಡ್ತೀವಿ, ಆ ಜನ ಎಲ್ಲ ನಮ್ಮ ಹತ್ತಿರ ಬರಲಿ, ನಮ್ಮದೊಂದಿಷ್ಟು ಪರಿಚಯ ಆಗಲಿ ನಮ್ಮ ಮನೆ ಅಂದವ. ಅವನು ಹೇಳೋದು ಅರ್ಥಕತ್ತಿಲ್ಲ. ನೀವು ಇದ್ರೆ ಅಂದ್ರೆ ಜನ ಬರ್ತಾರೆ ನಮ್ಮಲ್ಲಿ, ನಾವೆಲ್ಲ ಉಣಿಸ್ತೀವಿ, ತಿನ್ನಿಸ್ತೀವಿ, ನೀವು ಮಠದೊಳಗೆ ಮಾಡ್ತಕ್ಕಂಥ ಕೆಲಸ ಎಲ್ಲ ನಾವು ಮಾಡತ್ತೀವಲ್ಲ ಭಕ್ತರಿಗೆ ಅಂತ ಅಂದ್ರು ಅವ್ರು. ಆ ಸಹಕಾರ ಅಂದ. ಅವಾಗ ಅವ್ರು ಏನಂದ್ರು, ನೋಡ್ಬೇಕು ಇವನಲ್ಲಿ ಏನೈತಿ. ಆ ಮಹಾತ್ಮರು ಅಂದ, ಇರ್ತೀವಪ್ಪ ಆಗ್ಲಿ ಅಂತಂದ್ರು. ಅವ್ರ ಮನೆಯೊಳಗೆ ನಿಂತರು. ದಿವಸ ಮನ್ಯಾಗ ಸಲಿಗೆ ಹೆಂಗಿರ್ತೈತ್ರಿ? ನಿಮ್ದು ಇರ್ತೈತಿಲ್ಲ, ನೀವು ಪ್ರಪಂಚ ಮಾಡೋರು ಭಾಳ ಚಂದ ಇರ್ತೀರಿ. ನೀವು ಗಂಡ ಹೆಂಡತಿ ಅವ್ರ ಮಂದಿ ಬಂದಾಗ ರೀ ಹಾಕಿ ನಮ್ಮವ್ರದಾರ ಅಂತಾರೆ. ಇಲ್ಲದಾಗ ಒಬ್ಬರು ಇಬ್ಬರೇ ಇದ್ರಂದ್ರೆ ಏನಂತಾರು, ಯಾಕ ನಿಂದು ಏನು ಅವ್ರು ಮರೆತಿರ್ತಾರೆ. ಹೆಂಗೆ ನಿಮಗೆ ಏನಂತ ಗೊತ್ತಿಲ್ಲ, ಹಂಗೆ ಅವ್ರ ವ್ಯವಹಾರಗಳಿರ್ತಾವ. ಯಾಕಪ್ಪ ಏನಿಲ್ಲ ಮಾದೇವ್. ಅದಕ್ಕೆ ಆ ರೀತಿಯಾಗಿ ಅವರು ಕೂಡಿ ಉಳಿದ್ರು ಅವ್ರ ಮನೆಯೊಳಗೆ. ಮಹಾರಾಜರು ನಾವೇನು ಅನಿಸ್ತು, ಆ ದಿವಸ ಕರ್ಕೊಂಡು ಪ್ರಸಾದ ಮಾಡೋರು. ಅವರು ಪ್ರಸಾದ ಮಾಡ್ತಿದ್ರು, ಸ್ನಾನ ಮಾಡ್ತಿದ್ರು, ಹೋಗೋದು ಬರೋದು ಮಾಡ್ತಿದ್ರು. ಅವರು ಎಲ್ಲ ಕಡೆ ತಿರುಗಾಡ್ತಿದ್ರು. ಬಂದ್ ಮಾಡ್ಬಿಡಿ. ಅವಾಗ ಅವ್ರಿಗೇನು ಅನಿಸ್ತು, ಅವ್ನು ಸಾಹುಕಾರಗ ಇಷ್ಟೆಲ್ಲ ಖರ್ಚು ಮಾಡಿ ನಮ್ಮಂಗೆ ಅವರು ಮಠದಾಗ ಮಾಡ್ತಾರೆ, ಇಲ್ಲಿ ನಮ್ಮ ಹತ್ತಿರದಾರ ಊಟ ಮಾಡ್ತಾರೋ, ನಮಗೆ ತಂಗಿ ತಗೊಂಡು ಹೋಗ್ತಾರೋ, ಜಳಕ ಮಾಡ್ತಾರೋ, ನಮಗೆ ಅವ್ರಿಗೆ ಏನು ಫರ್ಕ್ ಐತಿ ಅಂತ ಅನ್ನವ. ಭಾಳ ಹೆಂಗೆ ಬರ್ತೈತಿ ನಿಮ್ಗೆ ಗೊತ್ತೈತೇನು? ಬದಿ ಸಲಿಗೆ ಆಗ ಹಿಂಗೆ ಬರ್ತದೆ ರೀ. ಮಹಾರಾಜರಿಗೆ ನಮಗೆ ಏನು ಫರ್ಕ್ ಐತಿ, ಅವ್ರಿಗೆ ಯಾಕೆ ನಾವು ನಮಸ್ಕಾರ ಮಾಡಬೇಕು, ಅವ್ರಿಗೆ ಯಾಕೆ ನಾವು ಇದು ಮಾಡ್ಬೇಕು? ಹಿಂಗೆ ಶುರು ಉರುಪಾಟಿ ಚಲೋ ಆಗ್ತದೆ. ಮೊದಲೇನಿತ್ತು ಅವ್ರ ಹತ್ತರ ಇಟ್ಕೊಳ್ಳುವಾಗ ಹಿಂಗಿತ್ತು, ಅದು ಭಾಳ ದಿನ ಅವ್ರ ಹತ್ತೆ ಕುಳ್ಯಾಣ ಹಿಂಗೆ ಆತ. ನೀವು ಉರುಪಾಟಿ ಆತ್ರಿ, ಉರುಪಾಟಿ ಆತ. ಅವ್ರು ಗುರ್ತಾಗ್ತದೆ, ಜ್ಞಾನಿಗಳಿರ್ತಾರೆ ಅವ್ರು. ನೀವು ಮಾಡಿದಲ್ಲ ಮಹಾರಾಜರಿಗೆ ಗೊತ್ತಾಕೈತಿ, ನೀವೇನು ವಿಚಾರ ಮಾಡ್ತಿರಲ್ಲ ಅವ್ರಿಗೆ ಗುರ್ತಾಕೈತಿ. ಯಾರು ನೀವು ವಿಚಾರ ಮಾಡಿದ್ದ ಆಂತರಿಕವಾಗಿ ವಿಚಾರ ಮಾಡಿದ್ರು ಅವ್ರಿಗೆ ಆಂತರಿಕವಾಗಿ ಗುರುತ ಆಗ್ತಿತ್ತು ಅಂತ. ಅದೊಂದು ಸದಾ ಸಿದ್ಧಿ ಅದ ರೀ. ನಿಮ್ಗೆ ಹೇಳ್ತಾನೆ, ಅಷ್ಟಮಾ ಸಿದ್ಧಿಯಲ್ಲಿ ಒಂದು ಸಿದ್ಧಿ ಅದ. ಆ ಸಿದ್ಧಿ ಆಂತರಿಕವಾಗಿ ಗುರುತಾಗ್ತದೆ ರೀ. ಅದು ಕರೆಯಲ್ಲ, ಅದನ್ನು ದಾಟಿ ಹೋಗ್ಬೇಕಾಗ್ತದೆ ರೀ. ಅದು ಮುಂದೆ ವಿಷಯ. ಅವಾಗ ಅವ್ರ ಗುರುಗಳಿಗೆ ಗುರುತಾತು. ಕರೆದ್ರು, ಯಾಕೋ ನಿನ್ನ ಭಾವನೆ ಬದಲೇ ಆತಲ್ಲ ಇವತ್ತ ಅಂತ ಅಂದರು. ಏನಿಲ್ಲಪ್ಪ, ನಾ ದಿವಸ ಹೆಂಗದನ್ ಹಂಗೆ ಅದನ್ನಂತಂದ. ಇಲ್ಲ, ಏನೋ ಸ್ವಲ್ಪ ಬದಲಿ ಆಗೈತಿ ನಿನ್ನ ಮನಸ್ಸಿನಾಗ, ನನಗೆ ಗೊತ್ತಾಗೈತಿ ಅಂತಂದರು. ಗೊತ್ತಾದ್ರೆ ಇಲ್ಲಪ್ಪ ನಾವೇನು ಹಂಗೆ ಮಾಡಿಲ್ಲ ಅಂತ ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿ ಕೂತ. ಬೆಳಿಗ್ಗೆ ವಾಕಿಂಗ್ ಹೋಗ್ತಿದ್ರು, ದಿವಸ ತಿರುಗಾಡ್ಕೊತ ವಾಕಿಂಗ್ ಹೋಗ್ತಿದ್ರು. ಅವರು ಇಬ್ಬರು ಕೂಡ ಹೊರಟರು 1 ಕಿಲೋಮೀಟ್ರ್ ಹೊತ್ತು. ದಿವಸ 4 ಕಿಲೋಮೀಟ್ರ್ ಹೊಳೆ ಬರ್ತಿದ್ರು. 4 ದಾಟಿ 5ನೇ ಕಿಲೋಮೀಟ್ರ್ ಹೋದ್ರು. ಅವನು ಬೆನ್ನು ಹತ್ತಿದ ಹಂಗ ಸಾಹುಕಾರ 6ನೇ ಕಿಲೋಮೀಟ್ರ್ಗೆ ಹೋದ್ರು. ಹಂಗೆ ಬೆನ್ನು ಹತ್ತಿದ 7ನೇ ಕಿಲೋಮೀಟ್ರ್ಗೆ ಹೋದ್ರು. ಅಲ್ರಿಪ್ಪ, ಮತ್ತು ಮನೆಗೆ ಹೋಗ್ಬೇಕಲ್ಲ ಹೊಳ್ಳೆ ಅಂತಂದ.
ಟೈಮ್ ಭಾಳ ಆಯ್ತು ಹೊತ್ತಾತು, ನಮ್ಮ ಮುಂದಿನ ಕೆಲಸಕ್ಕೆ ನಾವು ಹೋಗ್ಬೇಕು, ನಾವು ಹೊಳೆ ಹೋಗ್ಬೇಕಲ್ರಿಪ್ಪ ನಾವು ಇಬ್ಬರು ಅಂತಂದ. ನೀ ಏನು ವಿಚಾರ ಮಾಡಿದ್ದೆಲ್ಲ, ನಮಗೆ ಅವ್ರಿಗೆ ಏನು ಫರಕ್ ಐತೆ ಅಂತ ತಿಳ್ಕೊ ಹೇಳಿದ್ದೆ ಅಂದಿದ್ದೆಲ್ಲ ನಿನ್ನ ಮನಸ್ಸಿನಾಗ, ಇದೇ ಫರಕ ನಾ ಈ ಕಡೆ ಹೋಗ್ಕೊಂಡು ಈ ಕಡೆ ಹೋಗಂತ ಹೇಳಿ ಕಳಿಸ್ಕೊಟ್ಟು ಹೋಗ್ಬೇಕು. ಇದಕ್ಕೆ ನಿಸ್ಪೃಹ ಅಂತ ಕರೀತಾರೆ, ಇವ್ರಿಗೆ ಜ್ಞಾನಿಗಳಂತ ಕರೀತಾರೆ. ನಾಳೆಗೆ ಬೇಕಂತ ಏನು ಇಲ್ಲ ಅಲ್ರಿ, ಹೌದಲ್ರಿ? ಮಹಾರಾಜರು ಸುಮ್ಮನೆ ನಿಮ್ಮ ಸಲ ಹಿಂಗೆ ಮಾಡ್ಯಾರ ಅಷ್ಟೆಲ್ಲ ಗೊತ್ತು ಕೊಡ್ದಾರ. ಅವ್ರಿಗೆ ಏನು ಜ್ಞಾನಿಗಳಿಗೆ ಏನು ಅವಶ್ಯ ಅದ ರೀ? ಒಬ್ಬರೊಬ್ಬರು ತತ್ವಜ್ಞಾನಿಗಳು ಬದುಕು ಒಂದು ರೀತಿ ಇರ್ತದೆ ರೀ. ಎಲ್ಲರಿಗೂ ಎಲ್ಲ ರೀತಿ ಆಗೋದಿಲ್ಲ, ಎಲ್ಲರಿಗೂ ಎಲ್ಲ ರೀತಿ ಬದುಕಲಿಕ್ಕೆ ಆಗೋದಿಲ್ಲ. ರೇವಣಸಿದ್ಧ ಮಹಾರಾಜರ ರೀತಿನೇ ಬೇರೆ, ಮಧ್ವಾನಂದ ಪ್ರಭುಜಿ ಅವ್ರ ರೀತಿನೇ ಬೇರೆ, ಗುರುಪುತ್ರೇಶ್ವರ ಮಹಾರಾಜರ ರೀತಿನೇ ಬೇರೆ, ಹೌದಲ್ರಿ? ಒಬ್ಬೊಬ್ಬರ ರೀತಿ ಒಂದು ರೀತಿ ಇರ್ತದೆ. ಶಿವಪ್ರಭು ಮಹಾರಾಜರ ರೀತಿನೇ ಬೇರೆ. ಅವ್ರು ಬದುಕಿರ್ತಕ್ಕಂಥ ಒಂದೊಂದು ರೀತಿ ಬೇರೆ 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 ಇರ್ತದೆ ರೀ. ಈಗ ಅವ್ರ್ಯಾಕೆ ಹಿಂಗೆ ಇವ್ರ್ಯಾಕೆ ಅವ್ರಂಗಿಲ್ಲ ಅಂತ ನಾವು ಅನ್ನೋದಲ್ಲ, ಅದು ನಮಗೆಲ್ಲ ಹಕ್ಕಿಲ್ಲ. ಜ್ಞಾನಿಗಳ ಬದುಕಿನೊಂದು ರೀತಿ ಇರ್ತದೆ ರೀ. ಆ ರೀತಿಯಾಗಿ ಆ ಮಹತ್ವರಿ ಮಾರ್ಗ ತೋರಿಸ್ತಾರಲ್ಲ, ಆ ಮಾರ್ಗ ಆ ರೀತಿಯಿಂದ ನಾವು ಬದುಕಿ ಆನಂದ ಪಡ್ಬೇಕು ರೀ. ಸಂತೋಷವಾಗಿ ಪಡಕ್ಕೆ ಬಂದ ನೀನು ಅಳ್ಕೋತು ಹುರ್ಕೋತು ಹೋಗ್ಲಕ್ಕೆ ಬಂದಿಲ್ಲ. ಇಲ್ಲಿ ನಾವು ಯಾಕೆ ಬಂದೀವಿ ಅಂತಂದ್ರೆ, ಇರುತನ ಉಂಡು ಉಳಿಸಿ ದುಡಿದು ಆ ಗಳಿಸಿ ಕಾಯಕ ದಾಸೋಹ ಅನುಭವ ಅಂತ ಕರೀತಾರೆ. ಇದನ್ನು ಮಾಡಲಿಕ್ಕೆ ನಾವು ಬಂದು ನಾವೇನು ಮಾಡ್ಕೊಂಡಿವಿ ಅಂತಂದ್ರೆ, ನಮ್ಮ ಹಿಂದೆ ಬಾರಕ್ಕೆ ಬೆಂಕಿ ಹಚ್ಕೊಂಡಿವಿ ರೀ. ನನ್ನ ಮುಂದೆ ಯಾರು, ನಿನ್ನ ಮುಂದೆ ಐತಿ, ಯಾರು ಇಲ್ಲಕ್ಕ ಒಂದು ಐತಿ ಕಾಯಂ ತ್ಯಾಕ, ಅದು ನಿಮ್ಮ ಮುಂದೆ ಇರ್ತದೆ ಕಾಯಂ, ಅದು ಗೊತ್ತಾಗಲಾರ್ದಂಗೆ ಐತಿ. ನೀವು ಯಾವಾಗ ಹೋದ್ರು ಅಲ್ಲಿ ಒಕ್ಕೋತೀವಿ ಗೊತ್ತಿಲ್ಲ. ಅದಕ್ಕೆ ಮನುಷ್ಯನಾದ ಜಾಗೃತನಾಗಿ ಬದುಕಬೇಕ್ರಿ. ಎಷ್ಟೋ ದಿವಸ ಇರಲಿ, ನಾವು ಭಾಳ ದಿವಸ ಬದುಕ್ತೀವಂತೂ ಭಾಳ ದಿವಸ ತುಸು ದಿವಸ ಅಂತ ತಲೆ ಒಳಗೆ ಇಟ್ಕೋಬಾರ್ದು. ಎಷ್ಟು ದಿವಸ ಬದುಕ್ತೀವಲ್ಲ ನಮ್ಮ ಜೀವನ ಪವಿತ್ರವಾಗಿರಬೇಕು, ಸಂತೋಷವಾಗಿರ್ಬೇಕು ಅಲ್ರಿ. ಇದು ಈ ಶಂಕರಪ್ಪ ಮಹಾರಾಜ್ ಇವ್ರು ನೋಡಿ ನನಗೆ ಒಂಥರ ಸಂತೋಷ ಅನಿಸ್ತದೆ. ಯಾಕಂತ ದಿವಸ ಅಲ್ರಿ, ಸಪ್ತ ದಿವಸ 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 ಇಂದು ಯಾವ್ರ ಅಲ್ಲಿ, ಇಂದು ಯಾವ್ರ ಅಲ್ಲಿ ಅಲ್ಲಿ ಆದ್ರೆ ಅದು ಮತ್ತೊಂದೇನಿಲ್ಲಲ್ರಿ. ನೀವು ಹೆಂಗೆ ಮನ್ಯಾಗ ಸಂಸಾರ ಮಾಡ್ತಿರಲ್ಲ, ಹೊತ್ತು ಮುಡ್ಕೊಂಡು ನೀವು ಹರೆಗಳನ್ನ ಬೇರೆ ಹಣಕಾಸು ಮಾಡೋದು ನಿಮ್ಗೆ ತಾವು ಇಂಥವಲ್ಲ. ಹಣಕಾಸು ಮಾಡೋದು, ನೀರು ತರೋದು, ಜಗಳ ಆಡೋದು, ಬೇಯುವುದು, ಬೆಳೆಸ್ಕೊಳ್ಳೋದು ನಿಮ್ಮದು. ಅವ್ರು 10 ರೂಪಾಯಿ ಹರೆಗದ ಸಪ್ತಗಳು ಅಲ್ಲಿ, ಆ ಸಪ್ತ ಈ ಸಪ್ತ. ಮತ್ತೆ ಏನು ಓದೋದು? ಶುದ್ಧ ಸಾರತೆ ಶ್ರವಣ, ಶುದ್ಧ ಪ್ರತ್ಯಯಾಚಮನ, ವಿಜ್ಞಾನಿ ಭಾವತ ಉನ್ಮನ ಸಹಜ, ಅದು ವಿಮಲ ಬ್ರಹ್ಮ ನಿರೂಪಣೆನ ಓದ್ತಾರೆ. ಓದಿ ಓದಿ ಕೇಳಿ ಕೇಳಿ ದೇವ್ರ ಯಾಕಾಗಿಲ್ಲ ಅವರು? ಅವ್ರ ಮಹಾರಾಜರು ಆಗ್ಯಾರಲ್ವ? ಇಲ್ಲ ತೀರ ಆಗ್ಯಾರ? ಚಪ್ಪಳಿ ಬಿಡ್ರಿ, ಆಗ್ಯಾರ ಅಂತ ಚಪ್ಪಳಿ ಬಿಡ್ರಿ. ಅವರು ಜೀವನವನ್ನು ಅದರೊಳಗೆ ಕಳ್ತಾರೆ. ಒಂದು ಆಕಳಿತ್ತು ನಿಮ್ಗೆ ಹೇಳ್ತಾನ. ಅವ್ರು ಆಕಳ ಸಾಕಿದ್ರು. ಒಬ್ಬರು ದಿವಸ ಅವ್ರ ಮನೆಗೆ ಬರ್ತಿತ್ತು. ಹರ್ಯಾಗದ್ದ ಕಣ್ಣು ಅದನ್ನು ಹಿಂಡ್ಕೊಂಡು ಬಿಟ್ಟು ಬಿಡೋರು ಹೋಗೋದು. ಚಂತ್ಯಾನ ಮೇಯ್ದು ಚಂದಿಕ್ಕೆ ಮನೆಗೆ ಬರ್ತಿತ್ತು. ಬಂದ ಅದು ಅದೇನು ಊಟ ಹಾಕ್ತಿದ್ದಿಲ್ಲ, ಬರೀ ಹಿಂಡ್ಕೊತಿದ್ದ. ಹೆಣ್ಮಗಳು ಏನು ಮಾಡ್ತಿದ್ದು, ಅದು ಕಣಿಗೆ ನೀರು ಹಚ್ಚಿ ಅದಕ್ಕೆ ಕುಕ್ಮ ಹಚ್ಚಿ ಹಿಂಗೆ ಆರತಿ ಮಾಡಕ್ಕಿರಿ. ಆರತಿ ಮಾಡಿ ನಮಸ್ಕಾರ ಮಾಡಿ ಅದನ್ನು ಹೊಡೆದು ಬಿಡ್ತಿದ್ಲು. ಅದು ಹಿಂಡ್ಕೊಂಡು ಆರತಿ ಮಾಡಿ ನಮಸ್ಕಾರ ಮಾಡಿ ಹೊಡೆದು ಬಿಡ್ತಿದ್ಲು. ದಿವಸ ಎಲ್ಲ ತಿರುಗಾಡಿ ಮತ್ತೆ ಚಂದಿಕ್ಕೆ ಬರ್ತಿತ್ತು. ಅದು ಮತ್ತೊಂದು ಆಕಳಿತ್ತಲ್ಲ, ನೀನು ಹೊಟ್ಟಿಗೆ ಹಾಕಂಗಿಲ್ಲ, ಕೇಳಂಗಿಲ್ಲ, ಬಿಡಂಗಿಲ್ಲ. ನೀವು ಹೊರಗೆ ತಿಂದು ಹೊರಗೆ ಇರ್ತಿ, ಇಲ್ಲಿ ಮನೆಗೆ ಬಂದು ನಿನಗೆ ಯಾಕೆ ಬರ್ತೀವಿ ಅಂತ ಅದಕ್ಕೆ ಕೇಳ್ತು. ಮತ್ತೊಂದು ಆಕಳು ಹೇಳ್ತು, ಅದಕ್ಕೆ ಯಾಕೆ ಬರ್ತಾನಂದ್ರೆ ನನಗೆ ಆರತಿ ಮಾಡ್ತಾರೆ. ಆ ಮನೆ ಹೆಣ್ಣು ಮಗಳು ಏನು ಮಾಡ್ತಾಳಂದ್ರೆ ನನಗೆ ಆರತಿ ಮಾಡಿ ನಮಸ್ಕಾರ ಮಾಡ್ತಾಳೆ. ಆಕೆ ಭಾವ ಏನೈತೆ ಅಂದ್ರೆ ನಾನು ಕಾಮದೇವನ, ನಾನು ದೇವರು ಅಂತ ಭಾವನೆ ಐತೆಲ್ಲ, ಆ ಭಾವಕ್ಕಾಗಿ ನಾವು ಹೊಳ್ಳಿ ಆಕೆ ಮನೆ ಬರ್ತಾನಂತ ಆ ಆಕಳು ಹೇಳ್ತೀರಿ. ಹೌದಲ್ರಿ? ಈಗ ಮಹಾರಾಜರು ಅವರು ಎಲ್ಲರೂ ನಾವು ದೇವ್ರು ಅಂದ ದೇವ್ರಾಗ್ಯಾರ ಇಲ್ರಿ. ಅವರು ಶಂಕರಪ್ಪ ಮಹಾರಾಜರು ಆಗ್ಯಾರು, ಸದಾಶಿವ ಮಹಾರಾಜರು ಆಗ್ಯಾರು. ನಮ್ಮ ಸರ್ ಅನ್ಕೋ ಸಾಲಿನ ಬಿಡ್ತಾರ ಅನ್ಸಿತ್ತು ನನಗೆ. ಪಗಾರ ಐತಿ ಮರ ಲಕ್ಷ್ಮಿ ಹೇಗೈತ್ರಿ ನನಗೆ ನೋಡಿ ಅವ್ರು ಸಾಲಿ ಮಾಡಿ ಕರ್ಕೊಂಡು ಹೋಗಿದ್ದ. ಅಕಸ್ಮಾತ್ ರಾಜೀನಾಮೆ ಕೊಟ್ರೆ ಹೆಂಗೆ ಮಾಡಿದ್ರಿ? ಬಿಡ್ಲಾಕಿಲ್ಲ, ಬಿಡುದು. ಭಾಳ ಶಾಣೆ ಮನುಷ್ಯ. ಮಾಸ್ತರ್ ಇಟ್ಟು ಶಾಣೆ ನಿಮ್ಗೆ ಹೇಳ್ತಾನೆ. ಮಾಸ್ತರ್ ಎಲ್ಲ ಮಾಸ್ತರ್ ಬೇರೆ, ನೀವು ಹೆಂಗಾದ್ರೆ ಗೊತ್ತಿರ್ತಮ್ಮ ನೀನು. ಅವ್ರು ನನಗೆ ಗೊತ್ತಿ ನೋಡಿ ಮಾಸ್ತರ್ ಹೆಚ್ಚ ಕಣಿವಿ. ಹೌದಲ್ರಿ? ಸರ್ ಅದಾರ ಅವರು. ಆದ್ರೆ ಎಲ್ಲರೂ ಮಾಸ್ತರ್ ಶಾಣೆ ಇರಂಗಿಲ್ಲ. ಯಾಕೆ ಶಾಣೆ ಇರಂಗಿಲ್ಲ? ವ್ಯವಹಾರ ಜ್ಞಾನ ಇರಂಗಿಲ್ಲ. ಬರೀ ಹುಡುಗರು ಕೂಡ ಅದನ್ನ ಕಲಿಸ ಈ ಅನ್ನೋದು ಮನ್ಯಾಗ ಬರೋ ನಾವು ಹುಡುಗರು ತಮ್ಮ ಅವರು ಮನ್ಕೊಂಡಿರ್ತಾವ. ಹೊತ್ತು ಮುಣದ್ಕ ಮನ್ಯಾಗ ಹುಡುಗಿ ಮಾಡಿ ಸಾಲಿನ ಬಂದು ಅವು ಜಗಳ ತೆಗೆದು ಒಟ್ಟಿ ಏನ್ರಿ ಮಾಡಿ ಅವ್ನು ಕೂಡ ಐತೆ ಅವ್ ಮನ್ಕೊತಾವ. ಅದ್ರ ಕೂಡ ಹರಿಯಾಗ ನೀವು ಸಾಲಿಗೆ ಹೋಗ ಅವತ್ತರ್ಗ ಅವಕ್ಕೆ ಭೇಟಿ ಆಗಂಗಿಲ್ಲ. ಮನ್ಯಾಗ ಹಿಂಗೆ ಹುಡುಗರು ಕೂಡ ತಿರುಗಾಡಿ ಅದೊಂಥರ ಇರ್ತದ್ರಿ. ಆದ್ರೆ ಈ ನಮ್ಮ ಶಿವನೂರ್ ಸರ್ ಹಂಗಲ್ರಿ, ಅವ್ರು ಭಾಳ ಶಾಣೆ ಇರ್ತಾರ್ರಿ. ಅದಕ್ಕೆ ರೊಕ್ಕ ಖರ್ಚು ಮಾಡ್ಬೇಕು, ಯಾವ್ದಕ್ಕೆ ಏನು ಮಾಡ್ಬೇಕು. ಹೌದಲ್ರಿ? ಇದಕ್ಕೊಂಥರ ವ್ಯವಹಾರ ಜ್ಞಾನ ಇರ್ತೈತ್ರಿ. ಹೌದಲ್ರಿ ಸರ್? ಅಂದ್ರಿ ಮತ್ತೆ ಅದು ಎಲ್ಲರಿಗೆಲ್ಲ ಬರೋದಿಲ್ರಿ. ಅದಕ್ಕೆ ಯಾಕೆ ನಿಮಗೆ ಹಂಗೆ ಬಂದೈತಿ ಅಂದ್ರೆ ಸದ್ಗುರು ಸಮರ್ಥ ರೇವಣಸಿದ್ದೇಶ್ವರ ಮಹಾರಾಜರ ಕೃಪಾ ನಿಮಗೆ ಐತಿ. ಅದಕ್ಕೆ ನಿಮಗೆ ಬಂದೈತಿ. ಅದು ಬರಲಿ. ಅವರು ದಾನ ಧರ್ಮ ಮಾಡ್ತಾರೆ, ಮಾಡಲಿ. ನಮ್ಮ ಶಂಕರಪ್ಪ ಮಹಾರಾಜರು ಹಂಗೆ ನಮ್ಮ ಭಾಸ್ಕರಪ್ಪ ಮಹಾರಾಜರು, ಅವ್ರ ಹೆಸರು ಏನ್ರಿ? ಭಾಸ್ಕರಪ್ಪ. ಅವ್ರ ತಂದೆಯವ್ರ ಹೆಸರು ಗಿರ್ಮಲಪ್ಪ. ಏನು? ಹಾಂ
ಅವರೆಲ್ಲ ಗಿರೀಶ್ ಮಹಾರಾಜರು ಅವ್ರು ಕೂಡ ತಿರುಗಾಡಿವ್ರು ಅಲ್ಲಿರುವಾಗ. ನಮ್ಮ ಡಾಕ್ಟ್ರು ಬಂದಾರ, ಅವ್ರೊಂದು ಹೇಳ್ರಿ ಮದುವೆನ ಮಾಡ್ಬೇಕತ್ತಾರಂತಾರೆ ಅವ್ರ ಮಗಂದ. ಹೌದಲ್ರಿ ಸರ್? ಅವ್ರ ಮನೆ ಅಲ್ಲಿ ಕೊಟ್ಟಿದ್ರು ಮಹಾರಾಜರಿಗೆ, ಅಲ್ಲಿ ಇದ್ರಾಗ ವೆಂಕಟಾಪುರದಾಗ ಕೊಟ್ಟಿದ್ರು. ಮಾನ್ಯ ಸಾವಿಗೆ ಡಾಕ್ಟರ್ ಫೋನ್ ಹಚ್ಚಿದ್ರಿ, ಅವು ಎಡವೆ ಬರಲಿಲ್ಲ. ಅವ್ರು ಹಂಗೆ ಎಲ್ಲ ಒಟ್ಟು ಆಗಲಿ. ಅವರು ಎಲ್ಲ ಮಹಾರಾಜರು, ಇವರು ಎಲ್ಲ ಮಹಾರಾಜರು ತ್ಯಾಗಿಗಳ ಸತ್ಪುರುಷರು. ನೀವೆಲ್ಲ ತ್ಯಾಗಿಗಳಿದ್ದೀರಿ. ಈಗೇನು ಇಲ್ಲಿ ಬಂದಿರಲ್ಲ, ಸಂತೋಷವಾಗಿ ಇರುತ್ತಾನ. ಹೊಟ್ಯಾಗ ಹುರ್ಕೊಂಡು ಮಂದಿದು ಉರ್ಸ್ಲಾಕ ಹೋಗ್ಬೇಡ್ರಿ, ನೀವು ಹುರ್ಕೋಬೇಡ್ರಿ. ನಾವು ಹೊಟ್ಟೆ ಉರ್ಸಿದ್ರೆ ಇನ್ನೊಬ್ಬ ನೀನು ಸಂಕಟ ಹಾಕಿದ್ರೆ ನಿನಗೆ ಆಗ್ತದೆ, ನನಗೇನಾಗೋದೈತಿ, ನನಗೇನಾಗೋದಿಲ್ಲ. ಅದನ್ನು ತಿಳ್ಕೊಂಡು ಇನ್ನೊಬ್ಬರ ಮೇಲೆ ದ್ವೇಷ ಮತ್ಸರ ಅಸೂಹೆ ಮಾಡಬಾರ್ದು. ಮಹಾರಾಜರ ಒಂದು ಮಾರ್ಗದರ್ಶನದಲ್ಲಿ ಸದ್ಗುರು ಸಮರ್ಥ ರೇವಣ ಸಿದ್ದೇಶ್ವರು ಯಾಕೆ ಅವ್ರಿಗೆ ಹೇಳ್ತಿದ್ದಂದ್ರೆ ಅವ್ರು ಹಂಗದಾರ್ರಿ. ನಾವೊಂದು ಮಜಾ ನಿನ್ಗೆ ಗೊತ್ತಿಲ್ಲ, ಅವ್ನು ಗೊತ್ತೈತಿ. ನಾ ಏನು ಡೈರೆಕ್ಟ್ ಮಾತಾಡೋ ಮನುಷ್ಯ, ಒಳಮುಚ್ಚಕಿಲ್ಲ, ನಿಮ್ಗೆ ಗೊತ್ತಿರ್ಬೇಕು. ಯಾಕಂತಂದ್ರೆ ಈ ಒಳಮುಚ್ಚಕತ್ತ ಅದು ಹೇಳಿಲ್ಲ, ನಾನು ಹಂಗಿಲ್ಲ, ನಿಮಗೆ ಹೇಳಕ್ಕೆ ಬರ್ತದೆ ರೀ. ಅದಕ್ಕೆ ಅವರು ಸುತ್ತ ಮನಸ್ಸಿನವರು ಹೃದಯವಂತರದಾರ. ತತ್ವಜ್ಞಾನಿಗಳ ಲಕ್ಷಣಗಳೆಲ್ಲ ಮಹಾರಾಜರಲ್ಲಿದಾವ. ಅವರನ್ನು ನಂಬಿ ಅವ್ರ ಪಾದಕ್ಕೆ ಬಿದ್ದಿರಂದ್ರೆ ನಿಮ್ಮ ಜನ್ಮ ಉದ್ಧಾರ ಹೋಗ್ತದೆ ರೀ. ಆ ಸ್ಥಿತಿಯಲ್ಲಿ ತಾವೆಲ್ಲರೂ ಪಡ್ಕೋರಿ. ಈ ಮನೆತನಕ್ಕೆ ಚಲೋ ಆಗಲಿ. ಮನೆತನಕ್ಕೆ ಮತ್ತು ಅನ್ನ ಹಾಕ್ತಾರಲ್ಲ, ಅದಕ್ಕಿಂತ ದ್ವಾರದು ಯಾವುದೂ ಇಲ್ಲ ರೀ. ನೀವು ತಿನ್ನೋದು ಅದು ಬೇರೆ, ಉಣಿಸೋದು ಬೇರೆ, ಉಣೋದು ಬೇರೆ. ಉಣಿಸೋದು ಏನೈತಲ್ಲ, ಅದು ನಮ್ಮ ಭಾರತ ದೇಶದ ಸಂಸ್ಕೃತಿ, ಅದು ಧರ್ಮ. ಅದನ್ನು ತಾವು ಇಲ್ಲಿ ಮಾಡ್ತೀರಿ. ಅದ್ರಾಗ ಮಹಾರಾಜರು ಬರ್ತಾರೆ, ಅವ್ರ ಮಾರ್ಗದರ್ಶನದೊಳಗೆ ಇವು ಸಪ್ತಾಹಗಳು ನಡೀತಾವೆ. ಇವು ಸಪ್ತಾಹಗಳೆಲ್ಲ ಹಿಂಗೆ ನಡೀತಾವೆ. ಹಿಂಗೆ ನಡೀಲಿ. ಮತ್ತು ನಾಳೆಗೆ ಇಲ್ಲಿ ಇವರಲ್ಲಿ ಐತದೆ ಹಿಂದೂ ಚಾಲು ಮಾಡ್ಯಾರ. ಮಹಾರಾಜರಿಗೆ ಅವ್ರಿಗೆ ಶರೀರ ಸ್ವಲ್ಪ ಇದ್ರೂ ಅವ್ರಿಷ್ಟು ಹೃದಯವಂತರಿದ್ದಾರೆ. ನಿಮ್ಗೆ ಹೇಳ್ತಾರೆ, ನೀವು ಒಬ್ಬರ ಮನೆಗೆ ಯಾರೇ ಕರೆದ್ರೆ ಅವ್ರ ಮನೆಗೆ ಹೋಗ್ತಾರೆ ರೀ. ನನಗೊಂಥರ ಆಶ್ಚರ್ಯ ಅನ್ನಿಸ್ತೈತಿ. ಮಾಡಿ ಆ ರೆಡ್ಟಾಗಲ್ಲ ಇದ್ರಾಗಲ್ಲ ನಿಂತದ ಕೋಟ್ರ ಹೋಗಿದಾಗ ಅಲ್ಲಿ ಇಲ್ಲಿ ಇವರು ಅವ್ರು ತೆಳಗೆ ಸತ್ತಾಯ್ತು, ಅವ್ರ ಕಡೆ ಬಾ ಅಂದ್ರೆ ಅವ್ರು ನನಗೆ ಬಾ ಅಂದ್ರೆ ನಾವು ಅಲ್ಲಿಪ ನನಗೆ ಆಗ್ಲಿಲ್ಲ ರೀ. ಅವು ಸಿಟ್ಟಿಗೆ ಆಗಿರ್ಬೇಕು. ಮಹಾರಾಜ್ ಬಂದಾನೆ ಏನು ಮಾಡಿ ನಾವು ನೀರ್ಲಿಲ್ರಿ. ಅವ್ರ ಮಳೆ ನಿಮ್ಮಲ್ಲಿ ಒಂದು ತಾಸು ಕೊತ್ತ ಹಾಕಂದ್ರೆ ಇಂಥ ಹೃದಯಸ್ಥರು ಯಾರದಾರ್ರಿ? ಯಾರದಾರ? ಈಗಿನ ಮಹಾರಾಜರು ಬರೀ ಗಳಿಕೆ ಸ್ವಾಮಿಗಳದ. ನಿಮ್ಗೆ ಹೇಳ್ತಾನೆ ಅವು ಯಾವ ಸ್ವಾಮಿ ಅನ್ನೋರು ಇಟ್ಟು ಪಾಪ ಆತ ಮಾಡ್ತಾನೆ. ಇಲ್ಲಾರ ನಿಮ್ಮ ಪುರಾಣ ಹೇಳಿಸೇರಿ, ಇಲ್ಲಿ ಮಾತು ಮಾಡಿದ ಪುರಾಣ ಸ್ವಾಮಿಗಳಿದಾರಲ್ಲ. ಅದಕ್ಕೆ ಮಾತಿಲ್ಲ, ಕಥೆ ಇಲ್ಲ, ನೇರವಾಗಿ ತತ್ವಜ್ಞಾನವನ್ನು ಬೋರಿಸಿ ಅವ್ರ ನಿಮಗೆ ಮಾರ್ಗದರ್ಶನ ತೋರಿಸ್ತಕ್ಕಂಥ ಗುರುಗಳು ಯಾರು ಅಂತಂದ್ರೆ ರೇವಣ ಸಿದ್ದೇಶ್ವರ ಮಹಾರಾಜರು. ಆ ಮನೆತನಕ್ಕೆ ಇವ್ರ ಆಶೀರ್ವಾದ ಸದಾ ಇರಲಿ. ನಾವು ಹಂಗೆ ಬರ್ತೀವಿ ರೀ, ಯಾರು ಕರೆದ್ರೆ ಬರ್ತೀವಿ. ನಮ್ದೊಂದು ಬೇರೆ, ನಮಗೇನು ಫಾಯ್ದಾನೂ ಇಲ್ಲ, ನುಕ್ಸಾನೂ ಇಲ್ಲ. ಕರೆದ್ರೆ ಬರೋದ್ರಿ, ಎರಡು ಮಾತು ತಿಳಿದಂಗೆ ಹೇಳೋದು. ಮಹಾರಾಜರು ಬಿಡಂಗಿಲ್ಲ. ಪ್ರಸಾದ ತಗೋತ ನಾ ಏನು ತೊಗೋಬೇಕಂತ ಏನು ಇರೋದಿಲ್ಲ. ಅದನ್ನ ಅನಿವಾರ್ಯ. ಅವ್ರ ಮಗ್ಗದಾಗ ಕೂತ್ರೆ ಒಂಥರ ಅನಿಸ್ತದೆ ರೀ. ಅದಕ್ಕೆ ನೀವು ಅವ್ರ ಮಗ್ಗದಾಗ ಕೊಂಡೋರಿದ್ರೆ ಇಲ್ಲಿ ಬರ್ರಿ ನಮ್ಮ ಕಡೆ ಪ್ರಸಾದಕ್ಕೆ ಅವ್ರ ಆಶೀರ್ವಾದ ಆಗೋಣ. ಹುಗ್ಗಿ ಅದು ನೀವು ಕಡೆ ಬಂದ್ರೆ ನಿಮಗೂ ಕುಣಿಸ್ಲಕ್ಕ ಹಸ್ತನ ಬರ್ತೀರಿ. ನಮ್ಬೇನು ಹತ್ತಿರಿ ಯಾಕೆ ಒಬ್ಬರ ಒಂದು ತಾಸು ಬಂದೋಗಿದ್ರೆ ಎಬ್ಸಿದೆ ಅಂತ ನೀವು ಅನ್ಬೋದು. ಅವ್ರ ಮಗ್ಗಲ್ದಾಗ ಕೊಂಡಿರ್ಬೇಕಾದ್ರೆ ಅವ್ರ ಹಂಗೆ ಆದ್ರೆ ನಿಮಗೆ ಕುಂಡ್ರಲಕ್ಕೆ ಬರ್ತೈತಿ. ಹೌದಲ್ರಿ? ಲಗ್ನದಾಗಿ ಮಗ್ಗಲ್ದಾಗ ಕೊಂಡಿರ್ತೀರಲ್ಲ, ಯಾರ ಮಗ್ಗಲ್ದಾಗ ಕೊಂಡಿರ್ತೀರಿ, ನಿಮ್ಗೆ ಯಾರನ್ನ ಗಟ್ಟಿ ಮಾಡಿರ್ತಾರಲ್ಲ ಅವ್ರ ಮಗ್ಗಲ್ದಾಗ ಕೊಂಡಿರ್ತೀರಿ. ಮತ್ತೊಬ್ಬರ ಮಗ್ಗಲ್ದಾಗ ಕೊಟ್ರೆ ಈ ಅಧ್ಯಾತ್ಮನ ಹಂಗಾದ್ರಿ. ಅವ್ರ ಗುರುಗಳ ಮಗ್ಗಲ್ದಾಗ ಕೊಂಡಿರ್ಬೇಕಾದ್ರೆ ಗುರುಗಳ ಸಾಮರ್ಥ್ಯವನ್ನ, ಅವರ ಆಶೀರ್ವಾದವನ್ನು ಪಡಿಬೇಕು, ಅವರ ಸೇವಾ ಮಾಡಬೇಕು. ಆಪ್ತ, ಅಂಗ, ಸ್ಥಾನ, ಸದ್ಭಾವ ಅಂತದವ. ಆ 4 ವಿಧ ಸೇವೆಯನ್ನು ಮಾಡಿದ್ರಂದ್ರೆ ಅವ್ರ ಪಕ್ಕದಾಗ ನಿಮ್ಗೆ ಕೊಂಡಿಸ್ಕೊಂಡು ಅವ್ರ ಕೈಲೇ ನೀವು ಬಾಯಿ ಹಾಕ್ತಾರೆ ಅಂತ ಕರುಣಾವುಳ್ಳವರ ಗುರುಗಳಂದ್ರೆ ಕರುಣ ರಸದ ಕೋಟಿವರೆಯ ಕಟಾಕ್ಷದ ಪರತತ್ವ ವರಪು ಆಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರುವಿರಲನ್ನ ಮಾನಸದಲ್ಲಿ ಅಂತ ಮಹಾತ್ಮ ನಿಜಗೊಂಡು ಹೇಳ್ತಾರ. ಅಂತ ಲಕ್ಷಣಗಳ ಗುರುಗಳಲ್ಲಿ ಇರ್ತಾವ. ಅಂತ ಲಕ್ಷಣ ಗುರುಗಳಿದಾವ. ನೀವು ಅಂತ ಶಿಷ್ಯರೇ ಅದಿರಿ. ನೀವೇನು ಸಾಮಾನ್ಯ ಶಿಷ್ಯರ ತಿಳ್ಕೊಬೇಡ್ರಿ. ನೀವು ಹಂಗದಿರಿ ಅಧಿಕಾರಿ ಶಿಷ್ಯ, ಅಧಿಕಾರಿ ಗುರುಗಳು. ಆ ರೀತಿಯಾಗಿದ್ದರೆ ನಮ್ಮ ಜೀವನ ಪಾವನ ಆಗ್ತೈತೆ ಅಂತ ಹೇಳ್ತಾ ಈ ಮನೆತನಕ್ಕೆ ಚಲೋ ಆಗಲಿ. ಅಪೂರ್ವ ಆಶೀರ್ವಾದ ನಿಮ್ಗೆ ಸದಾ ಇರಲಿ. ನಿಮ್ಮೆಲ್ಲರಿಗೂ ಶರಣಗಳನ್ನು ಹೇಳಿ 2 ಮಾತಿಗೆ ವಿರಾಮ.